ಅದಕ್ಕೆ ರಿಪ್ಲೈ ಕೊಡುವಾಗ ವಿಚಾರದಲ್ಲಿ ಮಾತಾಡಬಹುದು. ಟಿವಿನಲ್ಲಿ ಬಂದಿರಂತ ಹೇಳಕ್ ಶುರು ಮಾತಾಡಿ. ಅಲ್ಲ ಅಧ್ಯಕ್ಷ ಯಾಕೆ ವಿಷಯಾಂತರ ವಿಷಯಾಂತರ ಮಾತಾಡ್ಬೇಕು. ವಾಯ್ಸ್ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇರೋದು. ಆಯ್ತು, ಒಂದ್ ಸೆಕೆಂಡ್. ಓಕೆ, ಏನಿದೆ ಹೇಳಿದ್ರೆ ಅದಕ್ಕೆ ಉತ್ತರ. ಇವತ್ತು ಸಂಪೂರ್ಣ ವಿಚಾರ ಅಣ್ಣ ಕೇಳಿದಿವಲ್ರಿ 2 ತಾಸು ಕೇಳಿದಿರಲ್ರಿ. ಒಂದು ಯಾರಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದಾರ? ಇಡೀ ಸದನ ನಡೀತಾ ಇದೆಯಲ್ಲ, ಇಡೀ ಬಂದಿದ್ದು ಮೀಡಿಯಾ ಡಿಜಿಟಲ್ ಈಗ ಟೈಮ್ ಆಯ್ತು, ಮತ್ತೆ ಲೇಟ್ ಆಗ್ತದೆ. ಅದಕ್ಕೆ 40%ಗೆ ನೀವೇ ಜಾಗ ಕೊಡ್ತೀರಿ. 40% ನೀವು ಮಾತಾಡಿ ಮಾಡಪ್ಪ, ಮಾತಾಡಿ ಮಾತಾಡಿ. ಬಿಲ್ ಫಿನಿಶ್. ಅವ್ರು ಮಾತಾಡಿ ಬಿಲ್ ಚರ್ಚೆ ನೋಡಿ. ಅಶೋಕಣ್ಣ ಮಾತಾಡ್ತೀನಿ. 5 ಮಿನಿಟ್ಸ್ ಬೇಗ ಮುಗಿಸಿ. ಇಲ್ಲ ಮನೆ ಅಧ್ಯಕ್ಷರೇ, ಅಶೋಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನ ಅಧ್ಯಕ್ಷರೇ ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈಗ ಆ ಕಡೆಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟೇ, ಬೇರೆ ಏನು ಕೂಡ ನೀವು ಮಾಡುದಿಲ್ಲ. ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಟ್ಟು ಬಿಡ್ತೇನೆ. ಮತ್ತೆ ನಿಮಗೆ ಲೇಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು. ಅವ್ರು ಇವ್ರಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲರೂ ಕೂಡ ತಪ್ಪಿಸ್ತಾರೆ. ಕೂತ್ಕೊಳ್ಳಿ ಈಗ. ಅಧ್ಯಕ್ಷ ಆಯ್ತು. ಈಗ ಪ್ರಿಯಾಂಕಾ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನೇನು ಆಪಾದನೆ ಮಾಡಿ ಹೌದು ಇಲ್ಲ ಆಯ್ತು ಹೇಳಿದ್ರಲ್ಲ. ಆಯ್ತು ನಮ್ಮ ಮಾತಾಡಿದ್ದು. ಡೋಂಟ್ ವರಿ, ಕೂತ್ಕೊಳ್ಳಿ. ಬೇರೆ ನಿಮ್ಗೆ ಏನಾಗಿದೆ? ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಲೆ. ಅವರು ಯಾವುದೇ ದಾಖಲೆ ಕೊಡದೆ ಪತ್ರಿಕೆ ನೋಡಿ ಮಾತಾಡಿದ್ದಾರೆ ಅಂತಾರೆ. ನಾನು ಲೋಕಾಯುಕ್ತ ಕಂಪ್ಲೇಂಟು ಕೊಟ್ಟಿದ್ದೀನಿ, ಅದು ದಾಖಲೆನೆ. ಆಮೇಲೆ ಲೋಕಾಯುಕ್ತಲ್ಲಿ ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ಡ್ ದಾಖಲೆನೆ. ಆಯ್ತು. ಆಮೇಲೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ಮಾತಾಡ್ತೀರಿ. ಇದನ್ನು ದಾಖಲೆ. ಆಯ್ತು, ಮಾತಾ ಹೇಳಿದ್ರಲ್ಲ. ಇಷ್ಟೆಲ್ಲ ದಾಖಲೆ ಕೊಟ್ಟು ನೀವು ಕೆಂಪಣ್ಣಂದು ಕೊಟ್ರಲ್ಲ 40 ದಾಖಲೆ ಇತ್ತು. ಎಷ್ಟು ಮಂಜು ಏನ್ ದಾಖಲೆ ಇತ್ತು? ಅದು ಎಲ್ಲಿ ಕೊಟ್ರಿ? ಎಷ್ಟು ಮಂದಿ ಮಾತಾಡಿ ಮಾತಾಡ್ಲಪ್ಪ. ಎಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೇವೆ. ಆಯ್ತು ಅಶ್ವಥ್ ನಾರಾಯಣ ಅವರೇ, ಯಾರಿಗೆ ಬಂದಿತ್ತು? ಇವಾಗ ಏನಾಯ್ತು? ಅಲ್ಲ ಪ್ರಿಯಾಂಕ ಅವರೇ, ನಿಮ್ಗೆ ಚರ್ಚೆ ಮಾಡ್ಬೇಕಾ ಬೇಡ? ಅವ್ರು ತುಂಬಾ ಹೇಳ್ತಾರೆ. ಅವ್ರು ನಾವೆಲ್ಲ ಕೇಳಿಲ್ಲ. ನಿಮ್ಗೆ ಎನ್ಆರ್ಜಿ ಚರ್ಚೆ ಬೇಕಾ ಬೇಡವಾ? ಎನ್ಆರ್ಜಿ ಚರ್ಚೆ ಬೇಕಂತ ಹೇಳಿದ್ರೆ ಇದರಲ್ಲಿ ಚರ್ಚೆ ಮಾಡಿ ಕೊಡಬೇಡಿ. ಅವ್ರು ಏನ್ ಕೂಡ ಮಾತಾಡ್ತಾರೆ, ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ನಾನು ಕೇಳಿ ನೋಡಿ. ಇನ್ನು 1.5 ದಿವಸ ಮಾತಾಡೋದು ಮಿನಿಸ್ಟರ್ ನೋಡಿ. ಇನ್ನು 1.5 ದಿವಸ ಮಾತ್ರ ಇದೆ. ನಿಮ್ಗೆ ಎನ್ಆರ್ಜಿ ಚರ್ಚೆ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಿದ್ದು ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾತಾಡಿ. 1 ಸೆಕೆಂಡ್, 5 ನಿಮಿಷ ಮುಗಿಸಿ. ಮನೆ ಅಧ್ಯಕ್ಷ ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣವರು ಎಳೆ ಯಾಕೆ ಬಿಚ್ಚಿಟ್ಟಿದ್ದಾರೆ? ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ ನಾನು ಕೊಡಿ. ಆಯ್ತು, ಅವ್ರ ಕೇಸಲ್ಲಿ ಕೊಡಿ, ಆಫೀಸಲ್ಲಿ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಭಾಧ್ಯಕ್ಷ ಮಾತಾಡಿ. ಮುನಿರತ್ನಣ್ಣ ಒಂಚೂರು ಕಂಪ್ಲೀಟ್ ಮಾಡ್ತಿದ್ದಾರೆ. 1 ನಿಮಿಷ. ನಿಮಗೆ ಸಿಎಂ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು, ಮತ್ತೆ ಕೂತ್ಕೊಳ್ಳಿ.
ಆಯ್ತು, ಕೂತ್ಕೊಳ್ಳಿ. ನೀವು ಉತ್ತರ ಕೊಡ್ಲಿಕ್ಕಿದೆ, ಕ್ಲಾರಿಫಿಕೇಶನ್ ಇದಾಗಲೇ ಚರ್ಚೆ. ಜೆಡಿಎಸ್ನವ್ರದ್ದು ಇಷ್ಟೇ ಹಣೆ ಬರ. ಸರಿ, ನಾನು ಇವತ್ತು ಪ್ರತಿಪಕ್ಷ ನಾಯಕರೇ ನಾನು ಏನ್ ಬಿಡಿ ಅವ್ರಿಗೆ? ಜೆಡಿಎಸ್ ಇದೆ ಅವಕಾಶ ಹೀಗೆ ಹೇಳಿ. ನೋಡಿ ಇವ್ರು ಎಷ್ಟು ಮಂದಿ? ಹೇಳ್ಬೇಕು. ನೋಡಿ ಇವ್ರು ಪ್ರಿಯಾಂಕ್ ಅವರೇ, ಪ್ರಿಯಾಂಕ್ ಅವರೇ, ನಿಮ್ಗೆ ಕೊಟ್ಟಿಲ್ಲ ನಾವು. ಪ್ರಿಯಾಂಕ್ ಅವರೇ. ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ನಮ್ಗೆ, ಅದಕ್ಕೆ ನಿಮ್ಗೆ ನೋಡಿ, ಕೊಟ್ಟಿಲ್ಲ. ಪ್ರಿಯಾಂಕ್ ನಿಮ್ಗೆ ಅವರೇ. ಕರೆದಿ CID ಯಾಕೆ ಅಶ್ವಥ್. ದಾಖಲೆ ಕೊಡಿ ಅಂತ ಕೇಳಿದ್ರು ನೀವು ಅವ್ರು ಕೊಡ್ಲಿಲ್ಲ. ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ, ನೀವು ಯಾಕೆ ನೀವು ಅವ್ರಿಗೆ ಬಲಿ ದಾಖಲೆ ಆಗ್ತೀರಿ? ಗೊತ್ತಿದ್ಯಾ? ನೀವು ಕೊಡ್ಲೇ ಇಲ್ಲ. ಇದೇ ಸದನದಲ್ಲಿ ಅಶೋಕ್ ಅಣ್ಣ ಅವ್ರು ಹೆಂಗ್ ಓದ್ತಾ ಇದ್ರು ಓದಿದ್ಕೆ ನಿಮ್ಗೆ ನಿಮ್ಮ ಅವಾಗಿನ ಇಲಾಖೆನಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಅದಕ್ಕೆ ನೀವು ಕರೆದಿದ್ದು ನಿಮ್ಗೆ ನೆನಪಿಗೆ ನಿಮ್ಗೆ? ಇದೇ ಸದನದಲ್ಲಿ ಓದಿದ್ಕೆ ಈ ಮಾಹಿತಿ ಎಲ್ಲಿಂದ ಬಂದಿದೆ ಅಂತ. ಅಷ್ಟು ಚೆನ್ನಾಗಿತ್ತು ನಿಮ್ಮ intelligence ಎಲ್ಲ ಕಂಡು. ಮಾಹಿತಿ ಕೊಡಿ ಅಂದ್ರೆ ಕಾಮನ್ ಸೆನ್ಸ್ ಇಲ್ಲ ಕೊಡ್ರಿ. ಸುಮ್ಮನೆ ನಮಗೆ ಮಾತಾಡ್ಬೇಕು ಅಷ್ಟೇ. ಮಾತಾಡೋ ವಿಚಾರ ಗೊತ್ತಾಗಬೇಕಲ್ವಾ? ಸದನ ಕೊಡ್ಬಾರ? ನೀವು ಯಾಕೆ ಟೈಮ್ ಚೇಂಜ್ ಮಾಡ್ತೀರ ಅವರೇ? ಪ್ರಿಯಾಂಕ್ ಅವರೇ, ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು, ನೀವ್ಯಾಕೆ ಈ ರೀತಿ ಮಾಡ್ತೀರಿ? ಕೊಡಲ್ಲ ನೀವೇ ಮಾತಾಡ್ತದ? ಅಧ್ಯಕ್ಷ ಈ ಅಬ್ಕಾರಿ ಚರ್ಚೆನ ಇಷ್ಟು ಜಗಳನೇ ಆಗೋದು ಇಷ್ಟೊತ್ತಿಗೆ ಮಾತೆ ಮುಗಿದೋಗ್ತಾ ಇತ್ತು. ಬೇರೆ subject ತಗೊಳ್ಳಿ. ದಂಡ ಮಾಡ್ತಾ ಇದ್ದೀರಾ?